ಇಲ್ಲಿ ಬರೀ ರೇವಣ್ಣನ ಸುತ್ತ ಅಲ್ಲ, ಇಲ್ಲಿ ಪ್ರಮುಖವಾದಂಥ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಅಲ್ಲೆಲ್ಲ ವಿದೇಶದಲ್ಲಿದ್ದಾನೆ. ಅದಕ್ಕೆ ನಾನು ನೀವು ಕೇಳ್ಬೋದು, ನಿಮ್ಮ ಅಣ್ಣನ ಮಗನೇ ಅಲ್ವಾ ಅಂತ ಹೇಳಿ. ಇರ್ಬೋದು, ಅವನು ನನ್ನ ಕೇಳೋಯ್ತಾನ? ಅವನು ಬೆಳೆದಿರೋ ಹುಡುಗ. ಎಲ್ಲ ನಾನು ಮೊನ್ನೆನೂ ಹೇಳಿದ್ದೇನೆ, ಪ್ರತಿ ಕುಟುಂಬದಲ್ಲಿ ತಂದೆ ತಾಯಂದಿರು ಅವ್ರ ಮಕ್ಕಳು ಒಳ್ಳೆ ದಾರಿಯಲ್ಲಿ ಹೋಗಬೇಕು ಅಂತ ಆಸೆ ಪಡ್ತಾರೆ. ಆದರೆ ಇವತ್ತಿನ ಸಮಾಜದಲ್ಲಿ ಯಾವ್ಯಾವ ರೀತಿ ಘಟನೆಗಳು ನಡೀತಿದೆ ಪ್ರತಿನಿತ್ಯ ನಿಮ್ಮ ಟಿ ವಿಗಳಲ್ಲೇ ಬರ್ತಾ ಇರ್ತದೆ, ಯಾವ ಕುಟುಂಬದ ಪರಿಸ್ಥಿತಿಗಳು ಏನೇನು ಆಗ್ತವೆ ಅಂತೇಳಿ. ಅದರಿಂದ ಸರ್ಕಾರಕ್ಕೆ ಇವತ್ತು ಇದೆಂಥದ್ದು ರೆಡ್ ಕಾರ್ನರು, ಯೆಲ್ಲೋ ಕಾರ್ನರು, ಬ್ಲೂ ಕಾರ್ನರು ಇದು ಹೇಳ್ಕೊಂಡವ್ರೆ. ಮತ್ತು ಮೊನ್ನೆ ನಮ್ಮ ನಿಮ್ಮ ಗೃಹ ಸಚಿವರು ಹೇಳ್ತಾರೆ, ನಮ್ಮ ರಾಜ್ಯದ ಅಧಿಕಾರಿಗಳಿಗೆ ವಿದೇಶಕ್ಕೆ ಹೋಗಿ ಕರ್ಕೊಂಬರ್ತಕ್ಕಂಥದ್ದಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಅವರೇ ಹೇಳಿಕೆ ಕೊಡ್ತಾರೆ. ಅಂದರೆ ಅರ್ಥ ಏನಿದೆ ಅಲ್ಲಿಗೆ? ಇವತ್ತು ಕೇಂದ್ರ ಸರ್ಕಾರದ್ದೇ ಇದ್ರೂ ನಿಮಗೆ ನಿಜಕ್ಕೂ ಇವತ್ತು ಈ ಒಂದು ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು ಅನ್ನೋದಿದ್ದರೆ ಎಲ್ಲೆಲ್ಲಿ ನಿಮ್ಮ ಎಫರ್ಟ್ ಹಾಕಬೇಕಾಗಿದೆ. ಕೇಂದ್ರ ಸರ್ಕಾರದ ಬಗ್ಗೆ ಯಾರಾದ್ರು ಹೋಗಿ, ನೀವು ಮಂತ್ರಿಗಳು, ಗೃಹ ಸಚಿವರೇ ಹೋಗಿ ಚರ್ಚೆ ಮಾಡಿ, ಅಲ್ಲಿಂದ ಏನು ನೀವು ಅಸಿಸ್ಟೆನ್ಸ್ ತಗೋಬೇಕು ತೊಗೊಂಡು ಮಾಡಿ ಅಂತಕ್ಕಂಥದ್ದು ನಾನು ಈಗಲೂ ಒತ್ತಾಯ ಆಗ್ತೀನಿ. ಥ್ಯಾಂಕ್ ಯು. ನಾಡಿದ್ದು ತೀರ್ಮಾನ ಮಾಡ್ತೀವಿ. ಒಂದು ಸೀಟಿಂಗ್ ಕ್ಲಿಯರ್ ಆಗಬೇಕು ಮೈಸೂರದು, ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.